ಚಲುವಾದಿ ನಾರಾಯಣ ಸ್ವಾಮಿ ಅವರು ಒಂದು ಪದ ಬಳಕೆ ಮಾಡಿದ್ದಾರೆ. ಇವತ್ತು ದಲಿತ ಮುಖಂಡರಾಗಿ ನೀವೇನ್ ಹೇಳ್ತೀರ? ಚಲುವಾದಿ ನಾರಾಯಣ ಸ್ವಾಮಿ ಅವರು ಒಂದು ಅವಕಾಶವಾದಿ. ಏನಕ್ಕೆ ಹೇಳ್ತೀನಿ ಅಂದ್ರೆ ಅವರು ಯಾರಾದರೂ ಸಂಘಟನೆಯವರು ಅಂತ ಹೇಳಿದಾಗ ಅವ್ರ ಹೆಸರು ತಗೊಳ್ಳಿ. ಎಲ್ಲ ಸಂಘಟನೆಗಳು ಕೆಲವು ಸಂಘಟನೆಗಳು ಅಂತೇಳಿ ಏನಕ್ಕೆ ತಗೊಂತೀರಿ? ಈಗ ನಾವುಗಳು ಇವಾಗ ಸಂಘಟನೆ ಪರ ದಲಿತ ಪರ ಚಳುವಳಿಗಳಲ್ಲಿ ಹೋರಾಟ ಮಾಡಿಕೊಂಡು ನಿರಂತರವಾಗಿ ದಲಿತರ ಹಕ್ಕುಗಳಿಗೋಸ್ಕರ ಮತ್ತೆ ದಲಿತರ ಇದಕ್ಕೆಲ್ಲನೂ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಯಾವತ್ತೂ ಕೂಡ ಇದ್ರೆ ನಮ್ಗೆ ಒಳ್ಳೇದಾಗುತ್ತೆ, ನೀವಿದ್ರೆ ಒಳ್ಳೇದಾಗುತ್ತೆ ಅಂತ ನಾವು ಯಾವತ್ತೂ ಯಾವ ಸಂಘಟನೆನ ಕೊಡೋದನ್ನು ಆ ಥರ ಹೇಳಿಲ್ಲ. ನೀವು ಅಕಸ್ಮಾತ್ ನೀವು ಸಂಘಟನೆಗಳು ಈ ರೀತಿ ಅಂತ ನೀವು ಹೇಳಂಗಿದ್ರೆ ದಯವಿಟ್ಟು ನೇರವಾಗಿ ಹೇಳಿ. ಯಾಕಂದ್ರೆ ಇವಾಗ ನಿಮ್ಮ ಸರ್ಕಾರ ಇದ್ದಾಗಲೂ ಕೂಡ SCPTSP ಅನುದಾನ ದುರುಪಯೋಗ ಆಗಿದೆ ಅಂತೇಳಿ ಇದೇ ಸಂಘಟನೆಗಳು ಹಲವಾರು ಬಾರಿ ಹೋರಾಟ ಮಾಡಿದೆ. ಇವತ್ತವರೆಗೂ ಕೂಡ 4 ವರ್ಷದಿಂದನೂ ಕೂಡ ಯಾವುದೇ ರೀತಿ ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾರಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅದರಲ್ಲೂ ನಿಮ್ಮ ಸರ್ಕಾರ ಇದ್ದಾಗ್ಲಿಂದನೂ ಇವಾಗ ಈ ಸರ್ಕಾರ ಬಂದ ಮೇಲೂ ಕೂಡ ಯಾವುದೇ ರೀತಿ ನಮಗೆ ಯಾರಿಗೆ SC/STಗಳಿಗೆ ಕೊಡಬೇಕಾಗಿರೋ ಸವಲತ್ತುಗಳನ್ನ ಕೊಡ್ತಾ ಇಲ್ಲ. ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ನೀವು ಇದಿಲ್ಲ. ಅಧಿಕಾರ ಅವರು ಇವಾಗ ಕಾಂಗ್ರೆಸ್ ಅವ್ರದ್ದು ಅವ್ರು ಎತ್ತಿಕ್ತಾ ಇದ್ದೀರಿ. ನಿಮ್ದೇನಿದೆ, BJP ಅವ್ರದ್ದೇನಿದೆ, ಕಾಂಗ್ರೆಸ್ ಅವ್ರು ಎತ್ತಿಕ್ತಾ ಇದ್ದಾರೆ. ಆದ್ರೆ ದಲಿತರ ಪರ ಯಾರಾದ್ರೂ ಕಾರ್ಯನಿರ್ವಹಿಸ್ತಾರೋ ಯಾರಾದ್ರೂ ಒಬ್ರು ಇದ್ದೀರಾ? ಯಾರು ಇಲ್ಲ. ಮಾತು ತಿರ್ಚೋದನ್ನೇ ಮಾಡ್ತಾ ಇದ್ದೀರಲ್ಲ ಸರ್, ಇವ್ರಿಗೆ ಬೇಕಾಗಿರೋದು ದಲಿತರಿಗೆ ಒಳ್ಳೇದಾಗೋದಲ್ಲ ಬೇಕಾಗಿರೋದು. ಇವರು ದಲಿತರ ಹೆಸರಲ್ಲಿ ಅಧಿಕಾರ ಪಡ್ಕೊಳೋದು ಇವ್ರಿಗೆ ಅವಶ್ಯಕತೆ ಇರೋದು. ಅದ್ರ ಬಗ್ಗೆ ನಾನು ದಯವಿಟ್ಟು ಈ ಸಂದರ್ಭದಲ್ಲಿ ಮಾತಾಡಕ್ಕೆ ನಾನು ಇಷ್ಟ ಬಿಡಲ್ಲ. ನಾನು ಹೇಳೋದು ಇಷ್ಟೇನೆ, ದಯವಿಟ್ಟು ಚಲುವಾದಿ ನಾರಾಯಣ ಸ್ವಾಮಿ ಅವರು ದಲಿತ ಸಂಘಟನೆಗಳ ಬಗ್ಗೆ ಮಾತಾಡಿರೋದು ತಪ್ಪು, ಕ್ಷಮಾಪಣೆ ಕೇಳಬೇಕು. ಇಷ್ಟೇ ನಾನು ಆಗ್ರಹಿಸ್ತಾ ಇದ್ದೀನಿ. ಕೇಳಿಲ್ಲ ಅಂದಾಗ ಮುಂದಿನ ದಿನದಲ್ಲಿ ಇದನ್ನ ನೀವು ಅನುಭವಿಸ್ಬೇಕಾಗಿ ಬರುತ್ತೆ. ಇದನ್ನ ಮಾತ್ರ ನೇರವಾಗಿ ಹೇಳಕ್ಕೆ